2024ರ ಟೂರ್ನಿಯ ರನ್ನರ್ ಅಪ್. ಈ ಸಲ ಒಂದೂ ಸೋಲಿಲ್ಲದೆ ಸೆಮೀಸ್ ತಲುಪಿದಂತ ಏಕೈಕ ತಂಡ ಸೌತ್ ಆಫ್ರಿಕಾ. 10ನೇ ಆವೃತ್ತಿಯ ಚಾಂಪಿಯನ್ಸ್ ಆಗುವಂತ ಫೇವರೇಟ್ ಟೀಮ್ ಅಂತಾನೆ ಕರೆಸ್ಕೊಳ್ತಿದ್ರು. ಆದರೆ ನಾಕ್ಔಟ್ ಸುತ್ತಿನಲ್ಲಿ ಸದ್ದೇ ಮಾಡದಂತೆ ಅವರನ್ನ ಸದೆ ಬಡಿದು ಫೈನಲ್ಗೆ ಗ್ರ್ಯಾಂಡ್ ಆಗಿ ಎಂಟ್ರಿ ಕೊಟ್ಟಿರುವಂತ ನ್ಯೂಜಿಲೆಂಡ್ ತಂಡ ಈಗ ಫೈನಲ್ ಪಂದ್ಯಕ್ಕೂ ಮುನ್ನ ಡೇಂಜರಸ್ ಆಗಿ ಕಾಣ್ತಿದ್ದಾರೆ. T20 ವಿಶ್ವಕಪ್ ಫಾರ್ಮೆಟ್ ನಲ್ಲಿ ಇದುವರೆಗೂ ಕೂಡ ಟ್ರೋಫಿ ಗೆಲ್ಲದಂತ ಕಿವೀಸ್ ಪಡೆ ಈ ಸಲ ಇತಿಹಾಸವನ್ನ ನಿರ್ಮಿಸುತ್ತಾ. ಸ್ಯಾಂಟ್ನರ್ ಬಳಗಕ್ಕಿರುವಂತ ಪ್ಲಸ್ ಏನು? ಸೊ ಈ ಬಗೆಗಿನ ಒಂದಷ್ಟು ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೀಡ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. 2026ರ T20 ವಿಶ್ವಕಪ್ ಇನ್ನೇನು ಕ್ಲೈಮ್ಯಾಕ್ಸ್ ಸ್ಟೇಜ್ ನಲ್ಲಿದೆ. ಭಾನುವಾರ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ನಡೆಯಲಿರುವಂತ ಹೈ ವೋಲ್ಟೇಜ್ ಮ್ಯಾಚ್ ಅಲ್ಲಿ ಹೊಸ ಚಾಂಪಿಯನ್ ಉದಯ ಆಗುತ್ತೆ. ಅಂಡ್ ಈ ಸಲ ಯಾರೇ ಗೆದ್ರು ಕೂಡ ಅದು ಚರಿತ್ರೆಯೇ. ಅದರಲ್ಲೂ ಮೊದಲ ಕಪ್ ಕನಸಿನಲ್ಲಿರುವಂತ ಕಿವೀಸ್ ಬಳಗ ಈಗ ಫುಲ್ ಡೇಂಜರಸ್ ಆಗಿದೆ. ಎದುರಾಳಿ ಪಡೆಗೆ ಚೋಕೊಟ್ಟು ಟ್ರೋಫಿ ಎತ್ತಿದ್ರೂ ಕೂಡ ಅಚ್ಚರಿ ಇಲ್ಲ. ದಾಖಲೆಯ ಗೆಲುವಿನೊಂದಿಗೆ ಫೈನಲ್ಗೆ ನುಗ್ಗಿರೋ ನ್ಯೂಜಿಲೆಂಡ್. ಬುಧವಾರ ಕೋಲ್ಕತ್ತಾದ ಈಡನ್ ಗಾರ್ಡನ್ ಮೈದಾನದಲ್ಲಿ ನಡೆದಿದ್ದ ಸೆಮಿಫೈನಲ್ ಪಂದ್ಯದಲ್ಲಿ ಟಾಸ್ ಸೋತು ಫಸ್ಟ್ ಬ್ಯಾಟಿಂಗ್ ಮಾಡಿದಂತ ದಕ್ಷಿಣ ಆಫ್ರಿಕಾವನ್ನ ನ್ಯೂಜಿಲೆಂಡ್ ತಂಡ ಬೌಲಿಂಗ್ ನಲ್ಲಿ ಅಕ್ಷರಶಃ ಕಟ್ಟಿ ಹಾಕಿತ್ತು. 8 ವಿಕೆಟ್ಗೆ 169 ರನ್ಗಳನ್ನಷ್ಟೇ ಕೊಟ್ಟಿದ್ರು. ಈ ಟಾರ್ಗೆಟ್ ಅನ್ನ ಬೆನ್ನಟ್ಟಿದಂತ ಕಿವೀಸ್ ಬಳಗ ಸ್ವಲ್ಪವೂ ಕೂಡ ಚಾಲೆಂಜ್ ಅನ್ನ ಫೇಸ್ ಮಾಡಲೇ ಇಲ್ಲ. ಅನಾಯಾಸವಾಗಿ ಗೆದ್ರು. ಫಿನ್ ಅಲೆನ್ ಹಾಗೆ ಟಿಮ್ ಸೀಫರ್ಟ್ ಸ್ಫೋಟಕ ಬ್ಯಾಟಿಂಗ್ ಮೂಲಕ 9.1 ಓವರ್ಗಳಲ್ಲಿ 117 ರನ್ಗಳನ್ನ ಕಲೆ ಹಾಕಿದ್ರು. ಸೊ ಇಬ್ಬರ ಜೊತೆಯಾಟ ಅಷ್ಟು ಅದ್ಭುತವಾಗಿತ್ತು. ಸೀಫರ್ಟ್ 33 ಎಸೆತಗಳಲ್ಲಿ 58 ರನ್ ಗಳಿಸಿದ್ರು. ಅಂಡ್ ನೆಕ್ಸ್ಟ್ ರಚಿನ್ ರವೀಂದ್ರ ಪಾರ್ಟಿಗೆ ಬರ್ತಾರೆ. ರಚಿನ್ ರವೀಂದ್ರ ಹಾಗೆ ಫಿನ್ ಅಲೆನ್ ಜೊತೆಗೂಡಿ ಮತ್ತೆ ಚೇಸಿಂಗ್ ಸ್ಟಾರ್ಟ್ ಮಾಡ್ತಾರೆ. ಅದರಲ್ಲೂ ಫಿನ್ ಅಲೆನ್ ಅಂತೂ 6-4ಗಳಲ್ಲೇ ಡೀಲ್ ಮಾಡ್ತಾರೆ. ಕೇವಲ 33 ಎಸೆತಗಳಲ್ಲಿ 10 ಬೌಂಡ್ರಿ 8 ಸಿಕ್ಸರ್ಗಳೊಂದಿಗೆ 100 ರನ್ಗಳನ್ನ ಕಂಪ್ಲೀಟ್ ಮಾಡಿದ್ರು. ಇದು T20 ವಿಶ್ವಕಪ್ ನಲ್ಲಿ ಅತಿ ವೇಗದ ಶತಕವಾಯಿತು. ಹಾಗೆ ಕಿವೀಸ್ ಪರ T20 ಫಾರ್ಮೆಟ್ ಅಂತ ಬಂದಾಗ ಇದು ಅತ್ಯಂತ ವೇಗದ ಸೆಂಚುರಿ ಆಗಿದೆ. ಸೊ ಈ ಮೂಲಕ ಫೈನಲ್ ನಲ್ಲೂ ಕೂಡ ಇಂಥದ್ದೇ ಪರ್ಫಾರ್ಮೆನ್ಸ್ ಕೊಡುವಂತ ಕಾನ್ಫಿಡೆನ್ಸ್ ನಲ್ಲಿದ್ದಾರೆ. ಆದ್ರೆ ಈ ಬಾರಿಯ T20 ವಿಶ್ವಕಪ್ ನಲ್ಲಿ ನ್ಯೂಜಿಲೆಂಡ್ ನ ಫೈನಲ್ ಜರ್ನಿ ಅಷ್ಟು ಈಸಿ ಇರಲಿಲ್ಲ. ಗ್ರೂಪ್ ಹಂತದಲ್ಲಿ ಕಿವೀಸ್ ಬಳಗ ಮೊದಲನೇದಾಗಿ ಅಫ್ಘಾನಿಸ್ತಾನ ವಿರುದ್ಧ ತನ್ನ ಮೊದಲ ಪಂದ್ಯವನ್ನ ಆಡುತ್ತೆ. ಸೊ ಈ ಮ್ಯಾಚ್ ಅಲ್ಲಿ 5 ವಿಕೆಟ್ಗಳಿಂದ ಸೋಲಿಸಿ ಗೆಲ್ತಾರೆ. 183 ರನ್ಗಳ ಗುರಿಯನ್ನ ಇನ್ನೂ ಕೂಡ 13 ಎಸೆತಗಳು ಬಾಕಿ ಇರುವಾಗಲೇ ಗೆದ್ದು ಬಿಡ್ತಾರೆ. ಅಂಡ್ ನೆಕ್ಸ್ಟ್ ಯುನೈಟೆಡ್ ಅರಬ್ ಎಮಿರೇಟ್ಸ್ ವಿರುದ್ಧ 10 ವಿಕೆಟ್ಗಳ ಭರ್ಜರಿ ಜಯ ಅದು. ಆದ್ರೆ ಹ್ಯಾಟ್ರಿಕ್ ಜಯದ ನಿರೀಕ್ಷೆಯಲ್ಲಿದ್ದಂತ ಬ್ಲಾಕ್ ಕ್ಯಾಪ್ಸ್ಗೆ ಶಾಕ್ ಕೊಟ್ಟಿದ್ದು ಅದೇ ಸೌತ್ ಆಫ್ರಿಕಾ. 3ನೇ ಪಂದ್ಯದಲ್ಲಿ ಮಿಚೆಲ್ ಸ್ಯಾಂಟ್ನರ್ ತಂಡಕ್ಕೆ ದಕ್ಷಿಣ ಆಫ್ರಿಕಾ ತಂಡ 7 ವಿಕೆಟ್ಗಳ ಗೆಲುವಿನೊಂದಿಗೆ ಸೋಲಿನ ರುಚಿ ತೋರಿಸಿದ್ರು. ಹೀಗಾಗಿ ಕೊನೆ ಮ್ಯಾಚ್ ಅಲ್ಲಿ ಮತ್ತೆ ಕಂಬ್ಯಾಕ್ ಮಾಡಿದಂತ ಕಿವೀಸ್ ಬಳಗ ಕೆನಡಾ ವಿರುದ್ಧ 8 ವಿಕೆಟ್ಗಳ ಜಯದೊಂದಿಗೆ ಸೂಪರ್ 8ಗೆ ಕಾಲಿಟ್ಟಿದ್ರು. ಆದ್ರೆ ಬ್ಯಾಡ್ ಲಕ್ ಏನಂತಂದ್ರೆ ಸೂಪರ್ 8 ಸುತ್ತಿನ ಮೊದಲ ಪಂದ್ಯ ಅಂದ್ರೆ ಪಾಕಿಸ್ತಾನ ವಿರುದ್ಧದ ಮೊದಲ ಪಂದ್ಯ ಮಳೆ ಕಾರಣದಿಂದಾಗಿ 1 ಎಸೆತ ಕೂಡ ಬೌಲ್ ಆಗದೆ ವಾಶ್ಔಟ್ ಆಯಿತು. ಹೀಗಾಗಿ ಎರಡೂ ತಂಡಗಳಿಗೆ 1 ಅಂಕಗಳನ್ನ ನೀಡಲಾಗಿತ್ತು. ಆ ನಂತರ ಟೂರ್ನಿಯ ಕೋ-ಹೋಸ್ಟರ್ ಆಗಿರುವಂತಹ ಶ್ರೀಲಂಕಾ ವಿರುದ್ಧ 61 ರನ್ಗಳ ಬೃಹತ್ ಅಂತರದಲ್ಲಿ ಗೆದ್ದು ಬೀಗ್ತಾರೆ. ಸೊ ರನ್ ರೇಟ್ ಚೆನ್ನಾಗಿ ಬರುತ್ತೆ. ಬಟ್ ಬ್ಯಾಡ್ ಲಕ್ ಏನಂದ್ರೆ ಕೊನೆ ಮ್ಯಾಚ್ ಅಲ್ಲಿ ಇಂಗ್ಲೆಂಡ್ ವಿರುದ್ಧ 4 ವಿಕೆಟ್ಗಳ ಅಂತರದಲ್ಲಿ ಸೋಲನ್ನ ಕಾಣ್ತಾರೆ. ಸೊ ಅಲ್ಲಿಗೆ ಮಳೆ ಕಾರಣದಿಂದಾಗಿ ಸಿಕ್ಕಿದ್ದ 1 ಪಾಯಿಂಟ್ ಹಾಗೆ ಲಂಕಾ ವಿರುದ್ಧ ಗೆದ್ದ 2 ಅಂಕಗಳೊಂದಿಗೆ 3 ಪಾಯಿಂಟ್ಸ್ ಅಷ್ಟೇ ಅವರ ಹತ್ರ ಇದ್ದದ್ದು. ಕೊನೆಗೆ ಪಾಕಿಸ್ತಾನ ತಂಡ ಶ್ರೀಲಂಕಾ ವಿರುದ್ಧ ಕೊನೆಯ ಪಂದ್ಯದಲ್ಲಿ ಸೋಲು ಗೆಲುವಿನ ಮೇಲೆ ಇವರ ಮುಂದಿನ ಭವಿಷ್ಯ ನಿಲ್ಲುತ್ತೆ. ಹಾಗೇನಾದ್ರೂ ಪಾಕಿಸ್ತಾನ ಕೊನೆಯ ಪಂದ್ಯದಲ್ಲಿ ಲಂಕಾ ವಿರುದ್ಧ 67 ರನ್ಗಳ ಅಂತರ ಅಥವಾ ಅದಕ್ಕಿಂತ ಜಾಸ್ತಿ ಅಂತರದಲ್ಲಿ ಬಹುಶಃ ಗೆದ್ದಿದ್ರೆ ನ್ಯೂಜಿಲೆಂಡ್ ತಂಡ ಸೆಮೀಸ್ಗೂ ಕೂಡ ಸೆಲೆಕ್ಟ್ ಆಗ್ತಿರ್ಲಿಲ್ಲ. ಬಟ್ ಬ್ಯಾಡ್ ಲಕ್ ಏನಂತಂದ್ರೆ ಪಾಕಿಸ್ತಾನ 5 ರನ್ಗಳಿಂದಷ್ಟೇ ಗೆದ್ದ ಕಾರಣ ನೆಟ್ ರನ್ ರೇಟ್ ಆಧಾರದಲ್ಲಿ ಕಿವೀಸ್ ಬಳಗಕ್ಕೆ ನಾಕ್ಔಟ್ ಚಾನ್ಸ್ ಸಿಕ್ತು. ನಂತರ ಸೆಮೀಸ್ ನಲ್ಲಿ ಸೌತ್ ಆಫ್ರಿಕಾ ವಿರುದ್ಧದ ಪಂದ್ಯದ ಆರಂಭದವರೆಗೂ ಕೂಡ ಸೌತ್ ಆಫ್ರಿಕಾನೇ ಪಂದ್ಯವನ್ನ ಗೆಲ್ಲುವಂತ ಫೇವರೇಟ್ ಟೀಮ್ ಆಗಿತ್ತು. ಆದ್ರೆ ಟಾಸ್ ಗೆದ್ದಂತ ಸ್ಯಾಂಟ್ನರ್ ಬಳಗ ಎಲ್ಲಿಯೂ ಕೂಡ ಎಡವಲೇ ಇಲ್ಲ. ಬೌಲಿಂಗ್ ಹಾಗೆ ಬ್ಯಾಟಿಂಗ್ ಎರಡರಲ್ಲೂ ಕೂಡ ಕಂಪ್ಲೀಟ್ ಆಗಿ ಡಾಮಿನೇಷನ್ ಮಾಡಿ ಫೈನಲ್ಗೆ ಪವರ್ಫುಲ್ ಆಗಿ ಎಂಟ್ರಿ ಕೊಟ್ಟಿದ್ದಾರೆ. ಇನ್ನು T20 ವಿಶ್ವಕಪ್ ಅಂತ ಬಂದಾಗ ಇದುವರೆಗೂ ನ್ಯೂಜಿಲೆಂಡ್ ತಂಡ ಒಮ್ಮೆಯೂ ಕೂಡ ಟ್ರೋಫಿಯನ್ನ ಗೆಲ್ಲೋಕೆ ಸಾಧ್ಯವಾಗಿಲ್ಲ. ಕಳೆದ 9 ಸೀಸನ್ಗಳಲ್ಲಿ ಭಾರತ 2 ಸಲ ಚಾಂಪಿಯನ್ ಪಟ್ಟಕ್ಕೇರಿದೆ. 2007 ಹಾಗೆ 2024ರಲ್ಲಿ.
ಅಂಡ್ ನೆಕ್ಸ್ಟ್ ಇಂಗ್ಲೆಂಡ್ ತಂಡ ಹಾಗೆ ವೆಸ್ಟ್ ಇಂಡೀಸ್ ತಂಡಗಳು ಕೂಡ ತಲಾ 2 ಸಲ ಟ್ರೋಫಿಗೆ ಮುತ್ತಿಟ್ಟಿದ್ದಾರೆ. ಉಳಿದಂತೆ ಪಾಕಿಸ್ತಾನ, ಶ್ರೀಲಂಕಾ ಹಾಗೆ ಆಸ್ಟ್ರೇಲಿಯಾ ತಂಡಗಳು ತಲಾ 1 ಸಲ ಕಪ್ಪನ್ನ ಗೆದ್ಕೊಂಡಿದ್ದಾರೆ. ಸೊ ಈ ಸಲ ನ್ಯೂಜಿಲೆಂಡ್ ಏನಾದರೂ ಗೆದ್ರಿ ಚಾಂಪಿಯನ್ಗಳ ಪಟ್ಟಿಗೆ ಹೊಸ ತಂಡದ ಸೇರ್ಪಡೆಯಾಗುತ್ತೆ. ಸೊ ನ್ಯೂಜಿಲೆಂಡ್ ತಂಡ ಈ ಸಲ ಟ್ರೋಫಿಯನ್ನ ಗೆಲ್ಲಬಹುದಾ ಅನ್ನೋ ಬಗ್ಗೆ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯನ್ನ ಫಾಲೋ ಮಾಡಿ. ನಮಸ್ಕಾರ.